ಬೆಳಗಾವಿ ತಾಲೂಕಿನ ಬರ್ಮ್ಯಾನಟ್ಟಿ ಗ್ರಾಮದಲ್ಲಿ ವಿವಾಹಿತ ಮಹಿಳೆಯನ್ನ ಓಡಿಸಿಕೊಂಡು ಹೋದ ಆರೋಪದ ಹಿನ್ನೆಲೆ ಯುವಕನ ಮನೆಯ ಮೇಲೆ ನೂರಾರು ಜನ ದಾಳಿ ನಡೆಸಿ ಮನೆಯಲ್ಲಿ ಇದ್ದ ಸಾಮಗ್ರಿಗಳನ್ನು ಧ್ವಂಸಗೊಳಿಸಿದ ಘಟನೆ ಭಾನುವಾರ ಸಂಜೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಬರ್ಮ್ಯಾನಟ್ಟಿ ಗ್ರಾಮದ ಯಲ್ಲಪ್ಪ ನಾಯ್ಕ ಕಳೆದ 2 ವರ್ಷಗಳಿಂದ ಉದ್ಯಮ ಭಾಗದಲ್ಲಿರುವ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದನು. ಇದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ವಿವಾಹಿತೆ ಮಹಿಳೆಯೊಂದಿಗೆ ಪರಿಚಯ ಬೆಳೆದು ಮಹಿಳೆಯನ್ನ ಯಲ್ಲಪ್ಪ ಓಡಿಸಿಕೊಂಡು ಹೋಗಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಮಾರಿಯಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎತ್ತರ ಸಂಬಂಧ ಅನ್ನೋದ ಗೊತ್ತಿಲ್ಲ ಸರ್ ನಮಗ್. ನಾವು ಆಗ ಬಂದ್ ಹುಡ್ಕೊಂಡ್ ತೊಂದ್ ನಿಂತೀನಿ ಸರ್. ಆ ಕಡೆಯಿಂದ ಬಂದ್ರ ಸರ್. ಆ ಕಡೆಯಿಂದ ಬರೋಕ ನಮ್ಮ ಅಪ್ಪ ಒಯ್ಲಿ ಕುಂತೈತಿ. ಅಪ್ಪ ನೀನ್ ಕೊಲ್ತಾರೋ ದೌಡ್ ದಾಟ್ ಬಾ ಅಂತ ಹೇಳ್ಕೊಂಡ್ ಹೋದಿನಿ ಸರ್. ಅಟ್ಲಾಗ ಅಂದ್ರ ಎಲ್ಲಾರು ಒಳಗ ಬಂದ್ರು ಸರ್. ಅವ್ರ ಮನಿ ಮೇಲೂ ಹೋಯ್ತಿರು, ತೆಳಗು ಎಲ್ಲಾ ಕಲ್ಲ ಬಿಡತ್ತಾರ ಸರ್. ಏನ್ ಇಟ್ಟಿಲ್ಲ ನಮ್ ಮನಿ ಜಲ್ಮಾನನ ಹಾಳಾಯ್ತು ಹೋಗಿದಾರ ಸರ್. ಅವ್ರ ಇಷ್ಟ ಅಂತ ಹೇಳನ್ ಸರ್. ನಾವ್ ಒಬ್ರ ಇಬ್ರಾರ ನೋಡ್ಕೊಂಡ್ ಹೇಳಿವ್ ಸರ್. ಅಷ್ಟು ಮಂದಿನೆಲ್ಲ ಎಲ್ಲಿ ಲೆಕ್ಕ ಇಟ್ಟು ಹೇಳನ್ ಸರ್. ನಾವ್ ನಮ್ಮ ಮನ್ಯಾಗ ನಮ್ಮ ಅಪ್ಪ, ನಮ್ಮವ್ವ, ನಮ್ ತಮ್ಮ ಒಬ್ಬ ಸರ್, ನಮ್ ತಂಗಿ ಒಬ್ಬ ಸರ್, ನಾನೊಬ್ಬ ಸರ್. ಆಗ ಬಂದ್ ಹೊರಗ್ ನಿಂತದ ಸರ್. ಅವ್ರ ಏನ್ ಅನ್ನೋದ ಗೊತ್ತಿಲ್ಲ ಸರ್. ಏನ್ ಮಾಡಿ ಹೇಳ್ತಾರ ಬಡದ ಮೌನಿ ನೀತಿ ಹಚ್ಕೊಟ್ಟಿದ್ವಿ ಓಡಿ ಚೆನ್ನಾನ ಕಲ್ ಒಗ್ಯಾನ ಮಾಡ್ತಾರ ಸರ್. ನಮಗೇನೋ ಗೊತ್ತಿಲ್ಲ ಸರ್. ಬಂದಾರ ಸರ್. ನಮಗ್ ಗೊತ್ತಾಗಿಲ್ಲ ಸರ್ ಅದ್ ಏನ್ ಮಾಡ್ಯಾವ ಅನ್ನೋದ. ಪೊಲೀಸರು ಬಂದಿರ್ ಸರ್. ಎಲ್ಲಾ ಮುರಿದು ಹೋಗದ್ ಹಿಂಗ್ ಮಾಡಿ ಹೋಗ್ಬಾಕ್ ಬಂದ್ರು ಸರ್. ಅವಾಗ ತೊಗೊಂಡ್ ಏನ್ ಮಾಡಿದ್ ಸರ್ ನಾವ್. ಮೊದಲ್ ಏನೋ ಬಂದಿಲ್ಲ ಸರ್. ಏನೋ ಉಸಾಬರಿನ ತೊಗೊಂಡಿಲ್ಲ ಸರ್. ಹಿಂಗ್ ಮಾಡತ್ತ ನಿಮ್ ತಮ್ಮ ಅಂದಿಲ್ಲ, ಹಿಂಗ್ ಮಾಡತ್ತಾನ ಅಂತ ನಮ್ ಅಪ್ಪಗೂ ಹೇಳಿಲ್ಲ, ನಮ್ ಅವ್ಗೂ ಹೇಳಿಲ್ಲ, ನಮ್ ತಮ್ಮಗೂ ಅಣ್ಣಗೂ ಹೇಳಿಲ್ಲ ಸರ್. ನಮ್ ತಮ್ಮಾಗ ಅದಕ್ಕ ಮಾತಿಲ್ಲ ಸರ್. ನಮ್ ತಮ್ಮನ ಹೆಂಗ್ ಬೇಕಾಗ್ ಬಿಡತ್ತಾರ ಸರ್. ಇವ್ರ ನಿನ್ ಕೊಲ್ತು ಮಗನ ಎಲ್ಲಿ ಸಿಗಂತಾರ ಸರ್. ಅದಕ್ ಎಲ್ಲಿ ಪಾರ ಆಗ್ಬೇಕು ಸರ್. ಅದ್ ನಮ್ ತಮ್ಮ ನಮ್ ಗುಡಿಯ ನಮ್ ಸಣ್ಣ ಮಾತಾಡ್ತಾನ ಸರ್. ಈ ವಿಚಾರ ಏನೋ ಗೊತ್ತಿಲ್ಲ ಸರ್. ಅದಕ್ಕ ಮಾತಿಲ್ಲ ಸರ್. ಎರಡು ಮಾತಾಡೋದಿಲ್ಲ ಬಾಳ ದಿನ ಸರ್. ಮಾತು ಬಿಟ್ಟಾವ್. ಪೊಲೀಸರಿಗೆ ಏನ್ ಹೇಳ ಸರ್. ಏನ್ ಮಾಡ್ತಾರ ಮಾಡ್ಲಿ ಸರ್. ಅವ್ರು ಬಿಡ್ ಸರ್. ಇದನ್ನೆಲ್ಲಾ ಮಾಡಿ ಹೋಗ್ಯಾರ. ನಮ್ಮ ಅಪ್ಪ ನೋಡ್ತಿ ಆತರ, ನಮ್ ತಮ್ಮ ನೋಡ್ತಿ ಉಡಾಕ್ ಬರಲ್ಲ, ಏನ್ ಮಾಡಕ್ ಬರುದಿಲ್ಲ ಹೊಲ್ದಾಗ ಸರ್. ಅವ್ ನೋಡ್ತಿ ದುಡ್ಡು 1 ರೂಪಾಯಿ ನಮ್ಮ ಅಪ್ಪ ಕೊಡುದಿಲ್ಲ ಸರ್. ನಾವ್ ಏನ್ ಮಾಡಿ ಹೊಟ್ಟಿ ತುಂಬಿಸ್ಬೇಕು ಸರ್. ನಮ್ಮ ಅಪ್ಪ, ನಮ್ಮ ಅವ್ವ ಅಂದ, ನಮ್ ತಮ್ದ. ನಮ್ಮ ಅಪ್ಪ ನೋಡ್ತಿ ಹಾಡಿನ ಆಪರೇಷನ್ ಸರ್. ಇನ್ನು ಮನಿ ಮಾಡಿ ಹೋಗುದು ವಾರ. ನಮ್ಮ ಅಪ್ಪ ಎಷ್ಟ್ ಕೈ ಮೇಲೆ ದುಡ್ದು ಇಟ್ಟು ಕಟ್ಕೊಂಡಿತ್ತು ಸರ್ ನಮ್ಮನ್ನ. ಈ ವಿಚಾರ ತಿಳಿದ ಮಹಿಳೆಯ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಆಕ್ರೋಶಗೊಂಡು ಯಲ್ಲಪ್ಪನ ಕುಟುಂಬದವರಿಗೆ ಈ ಕುರಿತು ಸಂಪೂರ್ಣ ಮಾಹಿತಿ ಇದೆ ಎಂದು ಆರೋಪಿಸಿ ಬರ್ಮ್ಯಾನಟ್ಟಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಬಳಿಕ 20ಕ್ಕೂ ಹೆಚ್ಚು ಜನ ಸೇರಿಕೊಂಡು ಯಲ್ಲಪ್ಪನ ಮನೆ ಮೇಲೆ ಏಕಾಏಕಿ ದಾಳಿ ನಡೆಸಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ದಾಳಿಯ ವೇಳೆ ಮನೆಯಲ್ಲಿ ಇದ್ದವರ ಮೇಲೆ ಹಲ್ಲೆ ನಡೆಸಿದ ಗುಂಪು ಮನೆ ಒಳಗಿದ್ದ ಗೃಹೋಪಯೋಗಿ ವಸ್ತುಗಳು, ಪೀಠೋಪಕರಣಗಳು ಸೇರಿದಂತೆ ಹಲವು ಸಾಮಗ್ರಿಗಳನ್ನು ಧ್ವಂಸಗೊಳಿಸಿದೆ ಎನ್ನಲಾಗಿದೆ. ಮನೆಯ ಬಾಗಿಲು, ಕಿಟಕಿ ಹಾಗೂ ಇನ್ನಿತರ ವಸ್ತುಗಳಿಗೂ ಹಾನಿಯಾಗಿದೆ. ಇದರ ಜೊತೆಗೆ ಮನೆಯ ಪಕ್ಕದಲ್ಲಿ ಕಟ್ಟಿ ಹಾಕಿದ್ದ ಕುರಿಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಅಟ್ಟಹಾಸ ಮೆರೆದಿದ್ದಾರೆ ಎಂದು ಯಲ್ಲಪ್ಪನ ಕುಟುಂಬಸ್ಥರು ದೂರಿದ್ದಾರೆ. ಮಹಿಳೆಗೆ ಸುಮಾರು 1 ವರ್ಷದ ಹಿಂದೆ ಮದುವೆಯಾಗಿತ್ತು ಎನ್ನಲಾಗಿದೆ. ಮದುವೆಯಾದ ಬಳಿಕವೂ ಆಕೆ ಉದ್ಯಮ ಭಾಗದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮುಂದುವರಿಸಿದ್ದಳು. ಇದೇ ವೇಳೆ ಯಲ್ಲಪ್ಪನೊಂದಿಗೆ ಆತ್ಮೀಯತೆ ಬೆಳೆದು ಇಬ್ಬರ ಸಂಬಂಧ ಗಾಢವಾಗಿತ್ತು. ಇನ್ನೊಂದೆಡೆ ಕಳೆದ 2 ವರ್ಷಗಳಿಂದ ಯಲ್ಲಪ್ಪ ಬರ್ಮ್ಯಾನಟ್ಟಿಯ ಮನೆಯತ್ತ ಬಂದಿರಲಿಲ್ಲ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಈ ಅವಧಿಯಲ್ಲಿ ಆತ ತನ್ನ ಸಹೋದರಿಯೊಂದಿಗೆ ಹಣಕಾಸಿನ ವಿಚಾರವಾಗಿ ಮಾತ್ರ ಫೋನ್ ಮೂಲಕ ಸಂಪರ್ಕದಲ್ಲಿದ್ದ. ಆದರೆ ತನ್ನ ವೈಯಕ್ತಿಕ ಬದುಕಿನ ಬಗ್ಗೆ ಅಥವಾ ಮಹಿಳೆಯೊಂದಿಗೆ ಇರುವ ಸಂಬಂಧದ ಬಗ್ಗೆ ಕುಟುಂಬದ ಸದಸ್ಯರಿಗೆ ಯಾವುದೇ ಮಾಹಿತಿ ನೀಡಿರಲಿಲ್ಲ ಎಂದು ಹೇಳಿದ್ದಾರೆ. ಮನೆಯ ಧ್ವಂಸ ಮಾಡಿರುವ ಕುರಿತು ಕುಟುಂಬಸ್ಥರು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸ್ಗೆ ಭೇಟಿ ನೀಡಿ ದೂರು ಸಲ್ಲಿಸಿದ್ದಾರೆ. ಈ ಕುರಿತು ಮಾರಿಯಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮ ಅಪ್ಪ, ನಮ್ಮ ತಮ್ಮ ಇದ್ದೀವ್ರಿ. ಹೌದಾ, ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಆ ಹುಡುಗಿ ಮಾವ ಬಂದಾವ, ನಮ್ಮ ಅಪ್ಪ ಒಲಿ ಕುಂತಿದ್ದು, ನಾವ್ ಇದ್ ಮ್ಯಾಲ ಇದ್ದೀವ್ರಿ. ನಿಮ್ಮ ಅವ್ವ ನಿನ್ ಐತಿ ಕುಡ್ಬಿ ಏನ್ ಮಾಡತ್ತೆ ನಿಮ್ಮ ಅವ್ವ ನಿನ್ ಐತಿ ಅಂದ್ ಅನ್ನತಲೆ ಹಿಂಗ ಮಾಡ್ಕೊಂಡ್ ಬರ್ತಾನ ಬಿಡ್ರಿ. ನಮ್ಗೇನ ದಿನ ಬರ್ತಾನು, ಯಾವಾಗಿರೇ ಕುಡ್ದ ಹಿಂಗ್ ಜಾತ್ರಿ ಮದ್ವಿ ಇದ್ರ ಬರ್ತಾನ, ಹಿಂಗ ಬಡ್ಕೊಂಡ್ ಬರ್ತಾನಂತ ನಾವ್ ತಿಳ್ಕೊಂಡಿವ್. ಮಗನ್ ಓಡ್ಸಿ ಇಟ್ಟಿದ್ರು ನಿನ್ ಮವ್ ನಿನ್ ಐತಿ ಅಂತೇಳಿ ಬಂದಾನ. ಕುಡ್ಗೋಲ ಚಾಕು ಅವ್ನ ಹಿಂಬಲ್ ದಂಡ ಐತ್ರಿ. ಅವ್ರೆಲ್ಲಾ ಬಂದ ಮನಿ ಮ್ಯಾಲ ಹತ್ತೋದ, ಕಡಿಯಾಕ ಬರೋದ, ಹುಡ್ಗರ್ ನಮ್ ತಮ್ಮನ್ ಹಿಡ್ಕೊರದ, ನಮ್ಮ ಅಪ್ಪನ ಹಿಡ್ಕೊರದ ಮಾಡಾಕದ್ರಿ. ನಾವ್ ಕೂಸ್ಕೊಂಡ್ ಇಲ್ಲೇ ಬಿಟ್ಟು ಹೋಗಿದೀವ್. ನಮ್ಮ ಅಕ್ಕ ಇದ್ದಾಕೆ ನಮ್ ತಮ್ಮನ ಒಂದ ತಗೊಂಡ್ ಹೋಗಿದಾಳ, ನಮ್ಮ ಅಪ್ಪನ ಒಂದ ತಗೊಂಡ್ ಹೋಗಿದಾಳ್ರಿ.
ಅವ್ನ್ ತಗೊಂಡ್ ಹೋದ್ಬಿಟ್ಟಕ ಆ ಹುಡುಗ ಎತ್ ಹೋಗ್ತೈತಿ ಅತ್ ಕೊಲ್ಲಾಕ ಚಾಕು ಹೊಡ್ಕೊಂಡ್ ಊರಾರ ಬರತಾರ ಈ ಬಂದಾರ ಊರಾರ ಯಾರ್ಯಾರ ಅನ್ನೋದು ಗೊತ್ತಿಲ್ರಿ ಒಟ್ ರಾತ್ರಿ ಎಲ್ಲಾರ್ದು ಕೈಯಾಗ ಕೊಡ್ಲಿ ಚಾಕು ಏನ್ ಕೈ ಸಿಗ್ತೈತಿ ಅದನ್ನೆಲ್ಲಾ ತಗೊಂಡ್ ಬಂದಾರ ಓಡ್ ಹೋಗಿದಾರಂತೆ ತಗೊಂಡ್ ಬಂದಾರ ಅವ್ರ ನಮ್ ತಮ್ಮ ಓಡಿ ಹೋಗಿದಾನು ಅವ್ರ ಅಣ್ಣನ ಮಗಳನ್ ತಗೊಂಡ್ ಅಂತೇಳಿ ಬಂದಾರ್ರಿ ಇಲ್ಲಿಲ್ರಿ 2 ವರ್ಷ ಆತ್ರಿ ಅವ್ ಅಶೋಕ್ ಪೇಟ್ರಾಗ ಹೋಗ್ತಾನಂತ ಅದ್ ಅಟ್ಟಕೊಂತ್ರಿ ಅವ್ ಏನ್ ಮಾಡ್ತಾನ ದಗದ ಅನ್ನೋದ್ ನಮಗ್ ಗೊತ್ತಿಲ್ರಿ ಅದ್ ಉದ್ದಂ ಇದ್ರಾಗ್ರಿ ಉದ್ದಂ ಭಾಗದವ್ರಿ ಆ ಹೆಣ್ಣು ಅಲ್ಲಿ ಇರ್ತೈತಿ ಈಗ ಓಡಿ ಹೋಗೈತಿ ಆ ಹುಡುಗ ಅಲ್ಲಿ ಇರ್ತೈತಿ ಆಕಿ ಗಂಡು ಅಲ್ಲಿ ಇರ್ತೈತಿ ಆಕಿ ಕುಟುಂಬ ಅಲ್ಲಿ ಐತಿರಿ ಅವ್ರ ಓಡ್ಸಿ ಹೋಗಿದ್ದಾರ ನಮಗ್ ಏನ್ ಗೊತ್ತಿರಿ ನಾವ್ ಇಲ್ಲಿರ ನಾವಿರಾವ ಆ ದೇಶದಾಗ ನಾವ್ ಏನ್ ಮಾಡೋಣ ನಮ್ಮನ್ ಕಡಿತೀವ್ ಬಡಿತೀವ್ ಅಂತೇಳಿ ಎಲ್ಲಿ ಬೇಕಾದ ವಾರನು ಬಿಡುದಿಲ್ರಿ ನಮ್ಮನ್ನತಾರ ಅವ್ರ ನಮ್ ಊರಾಗಿನಾರ ಹಿಡ್ಕೊಂಡ್ ಅವ್ರ ಹಿಡ್ಕೊಂಡ್ ಒಂದ್ 200-300 ಮಂದಿ ಇದ್ದಿರ್ಬೇಕ ಹುಡುಗಿ ಮಾಡ್ಕೊಂಡೈತಿಲ್ಲ ಆ ಹುಡುಗಿ ಗಾಂಡ್ರ ಮನ್ಯಾರ್ರಿ ಆ ಹುಡ್ಗಿದ್ ಮದ್ವೆ ಆಗೈತ್ರಿ ಬಂದಾರ ಆಗ ಓಡ್ ಅದು ಗೊತ್ತಿಲ್ಲ ಅವ್ ಓಡ್ ಅದು ಗೊತ್ತಿಲ್ಲ ಅವ್ ಏನ್ ಮಾಡ್ಕೊಂಡ ಅನ್ನೋದು ಗೊತ್ತಿಲ್ರಿ ನಾವ್ ಇವ್ ಬರ್ತಾರ ಅನ್ನೋದು ಹಿಂಗ್ ಗೊತ್ತಿದ್ರ ನಮಗ್ ಗೊತ್ತೇರಿ ಇದು ಏನ್ ರೈಡ್ ಆಗೈತಿ ಅನ್ನೋದು ನಮಗ್ ಗೊತ್ತಿಲ್ರಿ ಆ ರೈಡಿ ಇವ್ರ ತಂದ್ ಬಳಕ ನಮಗ್ ಹಿಂಗ ಆಗೈತಿ ಅನ್ನೋದು ಗೊತ್ತಿರಿ ಇದ್ರ ಏನೋ ಗೊತ್ತಿಲ್ರಿ ನಮಗ್ ಈಗ 2 ವರ್ಷ ಆತ್ರಿ ವಿವಾಹಿತ ಮಹಿಳೆ ನಾಗವ್ವ ನಾಯ್ಕಿ ಓಡಿಸಿಕೊಂಡು ಹೋಗಿದ್ದ ಯಲ್ಲಪ್ಪ ನಾಯ್ಕನ ಮನೆಗೆ ನುಗ್ಗಿ ಹಾನಿ ಮಾಡಿದ ದುರುಳರು ಮನೆಯ ಪಕ್ಕದಲ್ಲಿದ್ದ ಕುರಿ ಹಟ್ಟಿಯಲ್ಲಿರುವ ಕುರಿಗಳನ್ನು ಕಳ್ಳತನ ಮಾಡಿ ಅದರಲ್ಲಿನ ಕುರಿಗಳನ್ನು ಬ್ಯಾಟಿ ಮಾಡಿ ಭರ್ಜರಿ ಪಾರ್ಟಿ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ನಮಗೆ ನ್ಯಾಯ ಕೊಡಿಸಬೇಕೆಂದು ಕಲ್ಲಪ್ಪ ನಾಯ್ಕ ಸಹೋದರಿ ಕರೆಯುವ ಆರೋಪಿಸಿದ್ದಾಳೆ. ನಿನ್ನೆ ಸಂಜೆ ಸುಮಾರು 6 ಗಂಟೆ ಬರ್ಮ್ಯಾನಟ್ಟಿ ಊರಲ್ಲಿ ಭೀಮಪ್ಪ ತಂದೆ ಯಲ್ಲಪ್ಪ ನಾಯಕ್ ಇವರ ಮನೆ ಮೇಲೆ ಕೆಲವು ಜನ ಹೋಗಿ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಮತ್ತು ಅವರ ಪ್ರಾಪರ್ಟಿಗೆ ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಅವರು ಇವತ್ತು ದೂರು ನೀಡಿದ್ದಾರೆ. ಆ ದೂರಿನ ಆಧಾರದ ಮೇಲೆ ನಾಗರಾಜ್ ಬಾಳಪ್ಪ ನಾಯಕ್, ರವಿ ಬಿಜ್ಗಟ್ಟಿ, ಈಶ್ವರ್ ಶಿವಪ್ಪ ಮತ್ತು ಇತರರು ಇವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಯಾರಿಗೆ ಬಾಡಿ ಇಂಜುರಿ ಇಲ್ಲ, ಆದರೆ ಪ್ರಾಪರ್ಟಿದು ಸಾಕಷ್ಟು ನುಕ್ಸಾನ್ ಇದರಲ್ಲಿ ಆಗಿದೆ. ನಾವು ಈಗಾಗಲೇ ಒಂದು ಸ್ಪೆಷಲ್ ತಂಡ ಮಾಡಿದ್ದೀವಿ. ಇದರಲ್ಲಿ ಆರೋಪಿ ಯಾರ್ಯಾರಿದ್ದಾರೆ ಅವರಿಗೆ ಬೇಗನೆ ನಾವು ದಸ್ತಗಿರಿ ಮಾಡ್ತೀವಿ. ಇತರರು ಅಂತ ಹೇಳಿದ್ದಾರೆ, 10-15 ಮಂದಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕ್ರೂಸರ್ ಗಾಡಿ ಇತ್ತು. ಅದು ದೂರಲ್ಲಿ ಹೇಳಿದ್ದಾರೆ. ಎಲ್ಲ ಈಗ ತನಿಖೆಯಲ್ಲಿ ವಿಚಾರ ಹೊರಗಡೆ ಬರುತ್ತೆ. ಇವರ ಮಗ ಭೀಮಪ್ಪ ಅವ್ರ ಮಗ ಯಲ್ಲಪ್ಪ ಈ ಯಾರು ಹಲ್ಲೆದಾರರು ಇದ್ದಾರೆ ಅವರ ಮನೆದು ಹೆಣ್ಮಕ್ಳ ಜೊತೆಗೆ ಓಡೋಗಿದ್ದಾರೆ ಅಂತ ಅವರಿಗೆ ಗ್ರೀವಾನ್ಸ್ ಇತ್ತು. ಅದರಿಂದ ಇವರು ಹೋಗಿದ್ದಾರೆ. ಯಾರು ಕಾನೂನು ಅವರ ಕೈಯಲ್ಲಿ ತಗೊಂಡಿದೆ ಅವರ ಮೇಲೆ ಖಂಡಿತವಾಗಿ ಕ್ರಮ ಆಗುತ್ತೆ. ಇದರಲ್ಲಿ ಯಾರ್ಯಾರು ಭಾಗಿದ್ದಾರೆ ಅವ್ರಿಗೆಲ್ಲರಿಗೂ ದಸ್ತಗಿರಿಯನ್ನು ಮಾಡ್ತೀವಿ. ಅದು ಎಲ್ಲ ನಾವು ತನಿಖೆಯಲ್ಲಿ ಬರುತ್ತೆ. ಈಗ ಟೂ ಅರ್ಲಿ, ಈಗ ಜಸ್ಟ್ 2 ನಿಮಿಷ ಮುಂಚೆ FIR ಆಗಿದೆ. ಎಲ್ಲ ಡೀಟೇಲ್ಸ್ ಆಮೇಲೆ ತನಿಖೆ ಮಾಡಿದ ಮೇಲೆ ನಾವು ಮಾತಾಡ್ತೀವಿ. ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ. ಇದು ಮಾರೇಹಾಳ್ ಲಿಮಿಟ್ಸ್ ಇದೆ. ಇದು ಇಲ್ಲ, ಇದು ತಕ್ಷಣವೇ FIR ಆಗಿದೆ. ದಸ್ತಗಿರು ಕೂಡ ನಾವು ಬೇಗನೆ ಮಾಡ್ತೀವಿ. ಬರೋ ದಿನಗಳಲ್ಲಿ ಈ ಥರ ಘಟನೆ ಆಗಬಾರ್ದು. ಆ ದಿಕ್ಕಿನಲ್ಲಿ ಕೂಡ ನಾವು ಕ್ರಮ ಜರುಗಿಸ್ತೀವಿ. ಇವರ ಮೇಲೆ ನಾವು ರೌಡಿ ಶೀಟ್ ಕೂಡ ಓಪನ್ ಮಾಡ್ತೀವಿ. ಇವರ ಮೇಲೆ 5ರಿಂದ 10 ಲಕ್ಷದ ಬಾಂಡ್ ಅವ್ರು ಕೂಡ ನಾವು ಮಾಡ್ತೀವಿ. ಅದು ಡೀಟೇಲ್ ಈಗ ತನಿಖೆಯಲ್ಲಿ ಗೊತ್ತಾಗ್ತದೆ. ಘಟನೆ ನಿನ್ನೆ ಆಗಿದೆ ಇದು ಹೊಡೆದಾಟ. ಅದು ಬಾಕಿ ಡೀಟೇಲ್ಸ್ ತನಿಖೆ ಆದಮೇಲೆ ಹೇಳ್ತೀನಿ. ನೋ ಐಡಿಯಾ, ಈಗ ತನಿಖೆಯಲ್ಲಿ ಗೊತ್ತಾಗ್ತದೆ. ಆ ಭಾಗದಲ್ಲಿ ಬಹುತೇಕ ಸಣ್ಣ ಪುಟ್ಟ ವಿಚಾರಕ್ಕೂ ಮನೆಗೆ ಹೋಗಿ ಅಟ್ಯಾಕ್ ಮಾಡಿ ಗಲಾಟೆಗಳು ಇತ್ತೀಚೆಗೆ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ಪೊಲೀಸ್
ಇನ್ನೊಂದಿಷ್ಟು ಬೀಟ್ಗಳು ಜಾಸ್ತಿ ಮಾಡೋದು. ಅವರು 112ಗೆ ಫೋನ್ ಮಾಡಿದ ತಕ್ಷಣ ನಮ್ಮವರಲ್ಲಿ ರೀಚ್ ಆಗಿದ್ದಾರೆ. ಅಲ್ಲಿವರೆಗೆ ಯಾರು ಇಲ್ಲಿ ಓಡೋಗಿದ್ರು. 112 ನಮ್ಮದು ಇಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ ಇದೆ. ಈ ಥರ ಯಾವುದೇ ತೊಂದರೆ ಇದ್ದಾಗ ತಕ್ಷಣವೇ ನಮಗೆ ಕರೆ ಮಾಡಿ. ನಮ್ಮದು ಆ್ಯಾವ್ರೇಜ್ ರೆಸ್ಪಾನ್ಸ್ ಟೈಮ್ 5 ಮಿನಿಟ್ ಟು 7 ಮಿನಿಟ್ ಇದೆ. ನಮ್ಮವರು ಇಮಿಡಿಯೇಟ್ಲಿ ರೀಚ್ ಆಗ್ತಾರೆ. ಅಲ್ಲ, ಆ ಭಾಗದಲ್ಲಿ ನೆಟ್ವರ್ಕ್ ಇಲ್ಲ ಸರ್. ಹೌದು, ಸ್ವಲ್ಪ ಜಾಗ್ರಫಿಕಲಿ ಕೆಲವು ಜಾಗಗಳು ರಿಮೋಟ್ ಇರೋದ್ರಿಂದ ನಮ್ಮ ರೆಸ್ಪಾನ್ಸ್ ಟೈಮ್ ಸ್ವಲ್ಪ ಅಲ್ಲಿ ಡಿಲೇ ಆಗುತ್ತೆ. ಅದ್ರ ಸಲುವಾಗಿ ಬೀಟ್ ವ್ಯವಸ್ಥೆ ಏನಾದರೂ ಜಾಸ್ತಿ ಮಾಡಬೇಕು. ಹೌದು, ಬೀಟ್ ಮಾಡ್ತೀವಿ. ನಮ್ಮ ಪೊಲೀಸ್ ಫ್ರೆಂಡ್ಸ್ ಐಡೆಂಟಿಫೈ ಮಾಡ್ತೀವಿ ಮತ್ತು ಇದರಲ್ಲಿ ಎಷ್ಟು ಹೆಚ್ಚಿನ ಕ್ರಮ ತಗೊಳ್ಳೋಕ್ಕೆ ಆಗುತ್ತೆ ಅದರಿಂದ ಒಂದು ಉದಾಹರಣೆ ಸಿಗುತ್ತೆ. ಭಯ ಅದರಲ್ಲಿ ಕ್ರಿಮಿನಲ್ಸ್ ಕೆಲವೊಂದಿಷ್ಟು ಮಾರಿಯಾಳು ಮತ್ತು ಕಾರ್ತಿಯಲ್ಲಿ 10-15 ವರ್ಷದಿಂದ ಸಿಬ್ಬಂದಿಗಳು ಅಲ್ಲೇ ಇದ್ದಾರೆ ಸರ್. ಅವರು ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಅಲ್ಲಿ ಗೊತ್ತಿದ್ರು ಕೂಡ ಕಣ್ಣು ಮುಚ್ಕೊಂಡು ಕೂತಾರ ಗತಿನೋ ಅಥವಾ ಅಡ್ಜಸ್ಟ್ ಆಗಿ ಸುಮ್ಮನೆ ಕೂತ್ ಬಿಟ್ಟಿದ್ದಾರೆ. ಸೊ ಇಂಥ ಘಟನೆಗಳು ಮರುಕಳಿಸಕ್ಕೆ ಮತ್ತೆ ಇನ್ಸಿಡೆಂಟ್ ಆದಾಗೂ ಕೂಡ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡಕ್ಕೆ ಆಗಿರಂಗಿಲ್ಲ. ಇದರಲ್ಲಿ ನಮ್ಮಿಂದ ಯಾವುದೇ ಲ್ಯಾಬ್ಸ್ ಇದ್ರೆ ನಾವು ಅದ್ರ ಬಗ್ಗೆ ಕೂಡ ವಿಚಾರ ಮಾಡ್ತೀವಿ. ಎಷ್ಟೋ ದಿವಸಗಳ ಆದ ನಂತರ ಕೆಲವೊಂದು ಮಾಹಿತಿಗಳು ಹೊರಗೆ ಬರ್ತಾವೆ. ಅಂದ್ರೆ ಅಲ್ಲೇ ಮುಗಿಸುವಂತ ವ್ಯವಸ್ಥೆ ಜಾಸ್ತಿ ಆಗ್ತದೆ ಸರ್. ಎರಡು ಪೊಲೀಸ್ ಸ್ಟೇಷನ್ ನಮಗೆ ಸ್ಪೆಸಿಫಿಕ್ ಉದಾಹರಣೆ ಹೇಳಿದರೆ ನಮಗೆ ವಿಚಾರಣೆ ಮಾಡೋಕ್ಕೆ ಆಗುತ್ತೆ. ಅದಲ್ಲದೆ ಸರ್, ನಿನ್ನೆ ಅವರು ಏನು ಭೀಮಪ್ಪ ಅವ್ರ ಮಗಳು ಏನು ಹೇಳ್ತಾರಂದ್ರೆ ಪೊಲೀಸ್ ಎಲ್ಲ ಹೊರಗೆ ಹೋದ ಮೇಲೆ ಬಂದರು. ನೀವು ಹೇಳಿದ್ರೆ ಸರ್ ಒಂದು 7 to 10 ಮಿನಿಟ್ಸ್ ಹೋಗ್ತಾರೆ. ಎಲ್ಲ ಆದ ನಂತರ ಬಂದಂತ ಅವ್ರ ಮಗಳು ಆರೋಪ ಮಾಡ್ತಾರೆ. ಪೊಲೀಸ್ ಎಲ್ಲ ಬಂದು ಹೋದ ಮೇಲೆ ನಾವು ಏನು ಮಾಡೋದು ಅನ್ನೋದು ಅವ್ರಿಗೆ. 112 ನಮಗೆ ಯಾವಾಗ ಕರೆ ಬರುತ್ತೆ ಅಲ್ಲಿ ಏನು ಸಿಗ್ನಲ್ದು ಸಮಸ್ಯೆ ಇದೆ. ಇವರು ಯಾವಾಗ ಕಾಲ್ ಮಾಡಿದರೆ ನಮ್ಮ ಗಾಡಿ ಯಾವಾಗ ರೀಚ್ ಆಗಿದೆ ಅದು ನಾವು ಚೆಕ್ ಮಾಡ್ತೀವಿ. ಆದ್ಮೇಲೆ ಬಂದ್ರು ಅನ್ನೋದು ಒಂದು ಆರೋಪ. ಅವರು ಎಲ್ಲ ಮುಗಿದಾದ ನಂತರ ಕರೆಕ್ಟ್ ಟೈಮ್ಗೆ ಬಂದರು. ಅವ್ರು ಹೋದ್ರು, ಇವ್ರು ಬಂದರು. ಕಾಲ್ದು ಟೈಮ್ ಮತ್ತು ಅರೈವಲ್ದು ಟೈಮ್ ನಾವು ಚೆಕ್ ಮಾಡ್ತೀವಿ. ಪ್ರತಿದಿನ ನಾನು ಬೆಳಿಗ್ಗೆ ಚೆಕ್ ಮಾಡ್ತೀನಿ. ಆ್ಯಾವ್ರೇಜ್ ಟೈಮ್ ನಮ್ಮದು ಎಷ್ಟು ಇದೆ. ಆ್ಯಾವ್ರೇಜ್ ಟೈಮ್ 8-9 ನಿಮಿಷ ಮೇಲ್ಗಡೆ ಹೋಗಿಲ್ಲ. ಇದರಲ್ಲಿ ಕೂಡ ನಾವು ಚೆಕ್ ಮಾಡ್ತೀವಿ. ಬರ್ಮ್ಯಾನಟ್ಟಿ ಗ್ರಾಮದ ಭೀಮಪ್ಪ ನಾಯ್ಕ ಎಂಬುವರ ಮನೆಗೆ ಹೋಗಿ ಮಾರಣಾಂತಿಕ ಹಲ್ಲೆ ಹಾಗೂ ಮನೆಯ ಮೇಲೆ ದಾಳಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಗರಾಜ್ ನಾಯ್ಕ, ರವಿ ಬೀಜಗಟ್ಟೆ, ಈಶ್ವರ್ ಶಿವಪ್ಪ ಹಾಗೂ ಕೆಲವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಆರೋಪಿಗಳ ಬಂಧನಕ್ಕೆ ಪೊಲೀಸ್ ವಿಶೇಷ ತಂಡ ರಚಿಸಲಾಗಿದೆ. ಕ್ಯಾಮರಾಮ್ಯಾನ್ ಪರ್ಸನ್ ವಿನೋದ್ ಕೋಲ್ಕಾರ್ ಜೊತೆ ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.